ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 78ನೇ ಅಧ್ಯಾಯ ಅದರ 39ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಅವರು ಮಾಂಸ ಮಾತ್ರರು, ತಿರುಗಿ ಬಾರದ ಶ್ವಾಸ ಮಾತ್ರರು ಆಗಿದ್ದಾರೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ಹಾಲೆಲೂಯಾ. ಪ್ರಿಯರೇ, ಈ ಒಂದು ವೇದ ಭಾಗದಲ್ಲಿ ನಾವು ನೋಡೋದಾದ್ರೆ ಆತನು ನಮ್ಮ ಮೇಲೆ ಅನೇಕ ಬಾರಿ ಸಿಟ್ಟುಗೊಂಡು ಅನೇಕ ಬಾರಿ ನಮ್ಮನ್ನು ಶಿಕ್ಷಿಸಬೇಕಾದ ಸಂದರ್ಭಗಳು ಅನೇಕ ಇದೆ. ಯಾಕೆಂದರೆ ನಾವು ಆತನ ಆಜ್ಞೆಗಳಿಗೆ, ವಾಕ್ಯಗಳಿಗೆ ಅವಿಧೇಯರಾಗಿ ನಾವು ಎಷ್ಟೋ ಸಾರಿ ನಾವು ನಡೆಯುತ್ತೇವೆ. ಆದರೂ ಸಹ ಆತನು ಸಿಟ್ಟುಗೊಳ್ಳದೆ, ನಾವು ಮಾಂಸ ಮಾತ್ರರಾಗಿದ್ದೇವೆ, ನಾವು ಈ ಶರೀರದಲ್ಲಿ ಇದ್ದೇವೆ, ನಾವು ಮಣ್ಣಿಗೆ ಹೋದರೆ ಮತ್ತೆ ನಾವು ತಿರುಗಿ ಬರೋದಿಲ್ಲ, ಬರೀ ನಮ್ಮಲ್ಲಿ ಏನಿದೆ ಶ್ವಾಸ ಇದೆ, ನಾವು ತಿರುಗಿ ಬಾರದ ಶ್ವಾಸ ಮಾತ್ರರಾಗಿದ್ದೇವೆ ಎಂಬುದನ್ನು ಆತನು ನೆನಪು ಮಾಡಿಕೊಂಡು ನಮ್ಮನ್ನು ಶಿಕ್ಷಿಸದೆ ಆತನು ತಾಳ್ಮೆಯಿಂದ ತಾಳಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಹಾಲೆಲೂಯಾ. ಆತನು ನಿಜವಾಗಿಯೂ ನಮ್ಮನ್ನು ಪ್ರೀತಿಸುವ ದೇವರು, ಕರುಣಿಸುವ ದೇವರು. ನಾವು ಮಾಡುವ ಪ್ರತಿ ಪಾಪಕ್ಕೆ ಆ ಕ್ಷಣವೇ ಆತನು ಶಿಕ್ಷಿಸುವ ದೇವರಲ್ಲ, ಬದಲಾಗಿ ಆತನು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಾವು ಆತನ ಬಳಿ ತಿರುಗಿ ನಾವು ಆತನನ್ನು ನಂಬುವ ಹಾಗೆ ಮಾಡುವ ಹಾಗೆ ಆತನು ಮಾಡುವ ಆತನಾಗಿದ್ದಾನೆ. ಕೆಲವೊಂದು ತಪ್ಪುಗಳಿಗೆ ಆ ಕ್ಷಣವೇ ನಾವು ಆ ಒಂದು ಶಿಕ್ಷೆಯನ್ನು ನಾವು ನೋಡ್ತೇವೆ. ಆದರೆ ಕೆಲವು ತಪ್ಪುಗಳಿಗೆ ಆತನು ಶಿಕ್ಷಿಸದೆ, ಸಿಟ್ಟುಗೊಳ್ಳದೆ, ಕೆಲವು ಸಾರಿ ತಾಳ್ಮೆಯಿಂದ ನಮಗೆ ಸಮಯ ಕೊಟ್ಟು, ಸಂದರ್ಭ ಕೊಟ್ಟು ಆತನು ತಾಳ್ಮೆಯಿಂದ ಕಾದು ನೋಡುತ್ತಾನೆ. ಒಂದು ವೇಳೆ ನನ್ನ ಮಗನು ತಿರುಗಿಕೊಂಡು ತಮ್ಮ ಪಾಪಗಳನ್ನು, ತಪ್ಪುಗಳನ್ನು ಅರಿಕೆ ಮಾಡಿ ಅದನ್ನು ಬಿಟ್ಟು ನನ್ನ ಬಳಿ ಬರುತ್ತಾರೆ ಎಂಬುದಾಗಿ ಅನೇಕ ವೇಳೆ ಆತನು ನಮಗೆ ಸಮಯಗಳನ್ನು ಕೊಡುವುದನ್ನು ನಾವು ನೋಡ್ತೇವೆ. ಯಾಕೆಂದರೆ ಒಂದೇ ಒಂದು ಕಾರಣ, ನಾವು ಮಾಡಿರುವ ಎಲ್ಲ ತಪ್ಪು ಅಪರಾಧಗಳಿಗೆ ಆ ಕ್ಷಣವೇ ಪ್ರಾಣ ತೆಗೆಯುವುದಕ್ಕೆ ಅಧಿಕಾರ ದೇವರಿಗೆ ಮಾತ್ರ ಇದೆ. ಆ ರೀತಿ ಮಾಡಿದ್ರೆ ಮತ್ತೆ ನಾವು ಮಾಡಿರುವ ತಪ್ಪು ಅಪರಾಧಗಳಿಗೆ ಸತ್ತ ನಂತರ ನಾವು ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನ ಇಲ್ಲ ಪ್ರೇರೆ. ಅದಕ್ಕಾಗಿಯೇ ದೇವರು ಈ ಶರೀರದಲ್ಲಿ ಇರುವಾಗ ಆತನು ನಮ್ಮನ್ನು ಶಿಕ್ಷಿಸದೆ ನಾವು ಒಂದು ವೇಳೆ ಆತನ ಕಡೆ ತಿರುಗಿಕೊಳ್ಳುತ್ತೇವೆ ಎಂಬುದಾಗಿ ಆತನು ನಮಗೆ ಸಮಯ ಕೊಟ್ಟು ನೋಡುತ್ತಾನೆ. ಹಾಲೆಲೂಯಾ. ಆದರೆ ಈ ರೀತಿ ದೇವರು ಮಾಡ್ತಾರಲ್ಲ ಎಂಬುದಾಗಿ ನಾವು ಈ ಒಂದು ಕಾರ್ಯಗಳನ್ನು ನಕಾರಾತ್ಮಕವಾಗಿ ತೆಗೆದುಕೊಂಡು ನಾವು ತಪ್ಪುಗಳು, ಪಾಪಗಳು ಮಾಡಬೇಕೆಂಬುದಾಗಿ ಅಲ್ಲ, ಬದಲಾಗಿ ನಾವು ಆ ಎಲ್ಲ ತಪ್ಪು ಅಪರಾಧಗಳನ್ನು, ಪಾಪಗಳನ್ನು ಬಿಟ್ಟು ನಮ್ಮ ಹಳೆಯ ಜೀವಿತಗಳನ್ನು ಬಿಟ್ಟು ಕರ್ತನಿಗೆ ವಿಧೇಯರಾಗಿ ನಡೆಯುವುದಕ್ಕಾಗಿಯೇ ಆತನು ನಮಗೆ ಸಮಯವನ್ನು ಕೊಡುವ ಆತನಾಗಿದ್ದಾನೆ. ಹಾಲೆಲೂಯಾ. ಒಂದು ವೇಳೆ ಈ ದಿನದಲ್ಲಿ ನಾವೇನಾದ್ರೂ ದೇವರಿಗೆ ವಿರೋಧವಾಗಿ ಇನ್ನೂ ನಮ್ಮಲ್ಲಿ ಯಾವುದಾದ್ರೂ ಪಾಪಗಳು, ತಪ್ಪುಗಳು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ ಎಂಬುದಾಗಿ ನಾವು ನೋಡುವುದಾದರೆ ಅದೆಲ್ಲವನ್ನು ದೇವರ ಬಳಿ ನಾವು ಒಪ್ಪಿಕೊಂಡು ಬಿಟ್ಟು ಬಿಡೋಣ. ಖಂಡಿತವಾಗಿಯೂ ಕರ್ತನು ನಮ್ಮನ್ನು ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿ ಕನಿಕರಿಸಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಆತನು ನಮ್ಮನ್ನು ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ. ಖಂಡಿತವಾಗಿಯೂ ನಾವು ಜೀವಿಸುವಂತೆ ದಿನಗಳಲ್ಲಿ ಆತನು ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಅದೇ ರೀತಿ ನಮ್ಮನ್ನು ತಿರುಗಿ ಬಾರದ ಶ್ವಾಸ ಮಾತ್ರರು, ಬರೀ ಇವರು ಮಾಂಸ ಮಾತ್ರ ಎಂಬುದನ್ನು ನೆನಪು ಮಾಡಿಕೊಂಡು ಆತನು ತಾಳ್ಮೆಯಿಂದ ಇರುವ ಆತನಾಗಿದ್ದಾನೆ. ಆತನ ತಾಳ್ಮೆಯಾಗಿ ಇದ್ದಾನಲ್ಲ ಎಂಬುದಾಗಿ ನಾವು ಇನ್ನೂ ಅನೇಕ ಪಾಪಗಳನ್ನ, ತಪ್ಪುಗಳನ್ನು ಮಾಡದ ಹಾಗೆ ನಾವು ಇರುವಂಥ ಈ ಪರಿಸ್ಥಿತಿಗಳಲ್ಲಿ ಏನೇ ಆಗಿದ್ದರೂ ಸಹ ನಾವಿರುವಂಥ ಎಲ್ಲ ತಪ್ಪು ಅಪರಾಧಗಳನ್ನು ಬಿಟ್ಟು ಆತನ ಬಳಿ ತಿರುಗಿ ಬರೋಣ. ಹಾಲೆಲೂಯಾ. ಅದಕ್ಕೆ ಬೇಕಾದಂಥ ಕೃಪೆಯನ್ನು, ಕರುಣೆಯನ್ನು ಆತನು ದಯಪಾಲಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ ಏಸಯ್ಯ, ಈ ಒಂದು ಕರ್ತನೆಯಪ್ಪ ಸಮಯದಲ್ಲಿ ಸ್ವಾಮಿ ನಾವು ನಿಮ್ಮನ್ನು ಸ್ತುತಿಸಿ, ಹೋಗಲಿ, ಕೀರ್ತಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಈಗೋ ತಂದೆಯಾದ ದೇವರೇ, ಕರ್ತನೆ, ರಾಜನೇ, ನೀವು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ಕರ್ತನೆ ಕೇವಲ ಮಾಂಸ ಮಾತ್ರದವರು, ತಿರುಗಿ ಬರದ ಶ್ವಾಸ ಮಾತ್ರದವರು ಎಂಬುದನ್ನಪ್ಪ ನೀನು ನೆನಪು ಮಾಡಿಕೊಳ್ಳುವ ದೇವರು ನೀವು ಆಗಿರುವುದಕ್ಕಾಗಿ ಸ್ತೋತ್ರವಾಗಲಿ ಅಪ್ಪ. ಒಂದು ವೇಳೆ ಈಗಲೂ ಸ್ವಾಮಿ ನಮ್ಮಲ್ಲಿ ಇರುವಂಥ ಏನಾದರೂ ತಪ್ಪುಗಳು, ಪಾಪಗಳು ಇರುವುದಾದರೆ ಸಯ್ಯ
ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ ಸ್ವಾಮಿ. ನಿನ್ನ ಕೃಪೆಯಲ್ಲಿ ದೇವರೇ ಸಹ ನೀವು ನಡೆಸಬೇಕಾಗಿ ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ನಿನ್ನ ಕೃಪೆ ನಿಮ್ಮ ದಯೆ ನಮ್ಮನ್ನು ಆವರಿಸಿಕೊಳ್ಳಲಿ ದೇವರೇ. ಈ ಸಮಯದಲ್ಲಿ ಯಾರೆಲ್ಲಪ್ಪ ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರೇ ಅಪ್ಪ, ಅವರು ಎಲ್ಲ ಆರೈಕೆ ಮಾಡುವಂಥ ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧ ಮಾಡಿ ಅವರನ್ನು ದೇವರೇ ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ನೀವು ಮಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದಿ ಲಾರ್ಡ್.